ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕದರಿಪುರ ಗ್ರಾಮದಲ್ಲಿ ಇಂದು ಅತಿ ಪುರಾತನ ದೇವಸ್ಥಾನದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥಯಾತ್ರೆಗೆ ಮುಳಬಾಗಿಲು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರು ಹಾಗೂ ಗ್ರಾಮಸ್ಥರು ಭಕ್ತಾದಿಗಳು ಒಂದುಗೂಡಿ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ಪೂಜೆ ಸಲ್ಲಿಸುವ ಮುಖಾಂತರ ಹೋಮ ಅನ್ನದಾನ ವಿಶೇಷವಾಗಿ ದೇವರಿಗೆ ಅಲಂಕಾರ ನೆರವೇರಿಸಿ ಬಹಳ ಸಂತೋಷದಿಂದ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಒಂದುಗೂಡಿ ಕಾರ್ಯಕ್ರಮವನ್ನು ನೆರವೇರಿಸಿರುತ್ತಾರೆ. ನಾವೆಲ್ಲ ಆ ಪಾದಕ್ಕೆ ನಮಸ್ಕರಿಸುತ್ತಾ ಏನಿವತ್ತು ಬೇಸಿಗೆ ಕಾಲ ಬರ್ತಾ ಇದೆ, ನೀರಿನ ಅಭಾವ ತೀರಿಸಬೇಕು, ಆ ಪರಮಾತ್ಮ ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಜನಕ್ಕೆ ಕೂಡ ಒಳ್ಳೇದು ಮಾಡಬೇಕಂತ ಬಯಸ್ತಾ ಒಬ್ಬ ಶಾಸಕನಾಗಿ ಕೂಡ 2 ವರ್ಷ ತಪ್ಪೋಗಿದ್ದೆ. 3ನೇ ವರ್ಷ ಬಂದು ನಾನು ಪಾತ್ರನಾಗಿ ಈ ಸಭೆದ ನಮ್ಮೆಲ್ಲ ನಾಯಕರು ಸೇರಿ ಇವತ್ತು ನಮ್ಮ ನಾಯಕರು ಕೂಡ ರಘುಪತಿರೆಡ್ಡಿಯವರು, ಪ್ರಕಾಶನವರು, ಜಗದೀಶ್ ಅವರು, ಎನ್ನಾರ ಸತ್ತವರು, ಆಗ ನಮ್ಮ DVR ಅವರು, ಮತ್ತು ನಮ್ಮೆಲ್ಲ ರಮೇಶ್ ಅವರು, ಮಂಜು ಅವರು, ನಾವೆಲ್ಲ ಸುಬ್ಬು ಎಲ್ಲ ಬಂದು ಸೇರಿ ಇವತ್ತು ಪೂಜೆ ಪಾತ್ರ ಹೋಗ್ತಾಯಿದ್ವಿ. ಎಲ್ರಿಗೂ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ನಾನು ಬಯಸ್ತೀನಿ. ಈಗ ಬಿಸಿಲು ಈಗಲೇ ಸ್ಟಾರ್ಟ್ ಆಗಿದೆ, ಈಗಾಗಲೇ ವಾರ ದುಬೈ ತನಕ ಬಂದಿದೆ, ಅಬುದಾಬಿ ತನಕ ಬಂದಿದೆ. ಆ ವಾರ ಈ ಕಡೆ ಬರದೇ ಇರಲಿ ಸ್ವಾಮಿ, ಯಾಕಂದರೆ ನಾವೆಲ್ಲ ಬದುಕಬೇಕಾದ್ರೆ ವಾರ ಆಗಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ಏನೇ ಮಾಡಿ ಈ ವಾರನ ಏನು ಮಹಾಯುದ್ಧ ಸ್ಟಾರ್ಟ್ ಆಗ್ತಾಯಿದೆ ಅದು ಸ್ಟಾಪ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲ ಉದ್ಯಮಗಳು ಅದರಿಂದ ಬದುಕ್ತಾ ಇದ್ದೀವಿ, ಅದರಿಂದ ಆದಷ್ಟು ಬೇಗ ಈ ವಾರ ಸ್ಟಾಪ್ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಹೌದು ಹೌದು, ಯಾಕಂದರೆ ಗರಣ ಇರೋದ್ರಿಂದ ಮಂಗಳವಾರದ ಅದು ತುಂಬ ಕೆಟ್ಟ ಕಾರಣ ಇರೋದ್ರಿಂದ 2 ದಿವಸ ಮುಂಚೆ ಮಾಡಿದ್ದಾರೆ. ಅದಕ್ಕೆ ನನಗೆ ಇಂಟಿಮೇಟ್ ಮಾಡಿದ್ರು, ಬಂದು ಬೆಳಗ್ಗೆಯಿಂದ ಕೂಡ ನಾನು ಭಾಗವಹಿಸಿ ಆ ದೇವರು ಎಲ್ಲರದು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಿ. ಇಂದು ಮುಳಬಾಗಿಲು ನಗರದ ಮುಳಬಾಗಿಲು ತಾಲೂಕು ಕದರಿಪುರದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಿಂದ ಇವತ್ತು ರಥೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಇಲ್ಲಿಗೆ ಸಾವಿರಾರು ಭಕ್ತಗಳು ಆಗಮಿಸಿದ್ದಾರೆ. ಇಲ್ಲಿನ ಪ್ರಾಮುಖ್ಯತೆ ಏನೆಂದರೆ ಪ್ರತಿ ತಿಂಗಳು ಪೌರ್ಣಿಮೆಯಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ, ಅನ್ನ ಸಂತರ್ಪಣೆ ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿರುತ್ತಾರೆ. ಈ ದೇವಾಲಯಕ್ಕೆ ಒಂದು ವಿಶಿಷ್ಟವಾದ ಸ್ಥಾನಮಾನವಿದೆ. ಇದು ಪುರಾತನವಾದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ. ಈ ದೇವಾಲಯದ ಮುಖ್ಯ ಅರ್ಚಕರಾದಂಥ ಶ್ರೀ ಮಾಧವ ಬಿಂದುವರವರು ತುಂಬ ಸಕ್ರಿಯವಾಗಿ ಇದನ್ನು ನೆರವೇರಿಸಿಕೊಂಡು ಬಂದಿರ್ತಾರೆ. ಇಂದಿನ ರಥೋತ್ಸವಕ್ಕೆ ತುಂಬ ಸಾವಿರಾರು ಭಕ್ತಾದಿಗಳು ಬೇರೆ ಬೇರೆ ಊರುಗಳಿಂದ, ಆಂಧ್ರದಿಂದ, ತಮಿಳುನಾಡಿಂದ, ಬೆಂಗಳೂರು ಎಲ್ಲ ಸ್ಥಳಗಳಿಂದ ಬಂದು ಇಲ್ಲಿ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ನಮ್ಮ ರಥಸಾರಥಿಗಳಾದಂಥ ಶ್ರೀ ಬಾಬು ಅವರು ಇದ್ದಾರೆ, ಆರಕ್ಷಕ ನಿರೀಕ್ಷಕರು ಅವರು ಬಂದ ಕಡೆಯಿಂದ ದಬೇದರಗಳು AS ಅವರು ಎಲ್ಲ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕಂತ ಅವರಲ್ಲಿ ಮನವಿ ಮಾಡ್ಕೊಂತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುರ್ನಮಾಮ್ಯಃ. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಕಂಬದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ 11ನೇ ಶತಮಾನದ ದೇವಸ್ಥಾನ, ಹೊಯ್ಸಳರ ಕಾಲದ ದೇವಸ್ಥಾನ. ಇದೇ ರೀತಿ ಇಲ್ಲಿ ಪ್ರತಿ ವರ್ಷ ಕಾಮನ ಹುಣ್ಣಿಮೆ ದಿನ ವೈಭವೋಪೇತವಾದ ಬ್ರಹ್ಮರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಸಹಸ್ರಾರು ಭಕ್ತಾದಿಗಳು ಪ್ರತಿ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ದಿವಸ ಬೆಳಗ್ಗೆ ಕಾರ್ಯಕ್ರಮ ಎಲ್ಲ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಬೆಳಗ್ಗೆ ರಥಾಂಗ ಹೋಮಗಳಿರ್ಬೋದು, ಕಲಶಾಧಿಷ್ಠಾನ ಪೂಜೆಗಳಿರ್ಬೋದು, ಎಲ್ಲ ಕೈಂಕರ್ಯಗಳು ಚೆನ್ನಾಗಿ ನೆರವೇರಿದೆ. ಇವಾಗ ದೇವರು ರಥಾರೋಹಣ ಮಾಡ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವರು ರಥಾರೋಹಣ ಮಾಡಿ ಭಕ್ತಾದಿಗಳೆಲ್ಲರಿಗೂ ವರವನ್ನು ಕೊಡುವುದಕ್ಕೋಸ್ಕರ ಸ್ವಾಮಿ ಆಸ್ಥಾನದಿಂದ ಈಚೆ ಬಂದು ಬ್ರಹ್ಮರಥದಲ್ಲಿ ಕುತ್ಕೊಂಡು ಸ್ವಾಮಿ ಭೂ ಸಂಚಾರ ಮಾಡ್ತಾರೆ. ಇದೇ ರೀತಿ ಎಲ್ಲ ಭಕ್ತಾದಿಗಳಿಗೂ ದೇವರು ಅನುಗ್ರಹ ಕೊಡಬೇಕು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕದರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅಂಗವಾಗಿ ನಾವೆಲ್ಲ ಬೆಳಗ್ಗಿನ ಬಂದು ಸ್ವಾಮಿ ದರ್ಶನವನ್ನು ಪಡೆದು ರಥೋತ್ಸವವನ್ನು ಪೂಜೆ ಮಾಡಿ ರಥ ಎಳೆಯುವ ಮುಖಾಂತರವಾಗಿ ನಾಳಿದ್ದ ಹುಣ್ಣಿಮೆ ಕಾರ್ಯಕ್ರಮ ಪರವಾಗಿ ಇವತ್ತೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು.
ನಾವೆಲ್ಲ ಬಂದು ಆ ಲಕ್ಷ್ಮೀ ನರಸಿಂಹ ಚಾಮ್ರ ತಗೊಳ್ಳೋ ಹೌದು ಬರ್ತಾ ಇದ್ದೀನಿ. ಎಲ್ಲ ಕಡೆ ಒಂದೇ ಇಲ್ಲಿ ಭಾರತದಲ್ಲಿ ಯಾರಿದ್ದಾರೆ ಬಲಿ ಶ್ರೇಷ್ಠರಮಂಬದಂ ದದಾ ವಚ್ಚಂತಿ ಸೂರಯ ದಿವೀವ ಜಗ್ಧರಾಗತಂ ದತ್ಯತ್ರಾದಂ ದಿವೀವ ಜಗ್ಧರಾಗತಂ ದತ್ಯತ್ರಾದಂ ಪನ್ನಮೋಜಾಸ್ವರಾಂ ಸತ್ತಮಿಂಧತೇ ವಿಶ್ವಾಸತ್ವರಮಂ ಭದೋ ರಾಜಾದಿರಾಜಾಯ ಪ್ರಸಕ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಪೂರ್ಣಹೇ ಸಮೇಕಾಮಾನ್ ಕಾಮಕಾಮಾಯ ಮತ್ಯಂ ಸರ್ವೇಶ್ವರಾಯ ಓಂ ಗಂಭೀರಂ ಮಹಾವಿತ್ತಂ ಜಗತ್ತಂ ಧರ್ಮತಾಮಕಾಂ ಗಂಭೀರಂ ಮಹಾವಿತ್ತಂ ಜಗತ್ತಂ ಗುರುಭ್ಯೋ ನಮಃ ಹರಿಃ ಓಂ. ಕಂಬದ ಲಕ್ಷ್ಮೀ ನರಸಿಂಹ ದೇವಾಲಯ, ಮುಳಬಾಗಿಲು ತಾಲೂಕು, ಕದರಿಪುರ. ಪ್ರತಿ ಕಾಮನ ಹುಣ್ಣಿಮೆ ದಿವಸ ನರಸಿಂಹದೇವರಿಗೆ ಬ್ರಹ್ಮರಥೋತ್ಸವ ನಡೀತಾ ಇದೆ. ಬೆಳಗ್ಗೆ 108 ಸೇರು ಹಾಲು ಮೊಸರು ಅಭಿಷೇಕ, ಹೂವಿನ ಅಲಂಕಾರ, ದೇವರಿಗೆ ಬಂಗಾರದ ಕಿರೀಟ ಧಾರಣೆ ಎಲ್ಲ ಆಗಿದೆ. ಈಗ ರಥದ ಪ್ರಯುಕ್ತ ಹೋಮ ನಡೀತಾ ಇದೆ. ಹೋಮದ ಸೇವಾಕರ್ತರು ನಮ್ಮ PLD ಬ್ಯಾಂಕ್ ಸೀನಪ್ಪ ಅವರು, ಕೃಷ್ಣಾರೆಡ್ಡಿ ಅವರು, ಸುಬ್ರಹ್ಮಣ್ಯ ಅವರು, ಇವರೆಲ್ಲರೂ ಬ್ರಹ್ಮರಥದ ಸೇವಾಕರ್ತರು. ಬ್ರಹ್ಮರಥದ ಹೋಮ ನಡೀತಾ ಇದೆ. ಇನ್ನು ಕೆಲವೇ ನಿಮಿಷದಲ್ಲಿ ದೇವರನ್ನ ರಥಾರೋಹಣ ಮಾಡ್ತಾ ಇದ್ದೀವಿ. ರಥಾರೋಹಣ ಆದಮೇಲೆ ದೇವರ ಪ್ರಾಕಾರೋತ್ಸವ ಇರುತ್ತೆ, ವಿಶೇಷ ಪೂಜೆ ಎಲ್ಲ ಕೈಂಕರ್ಯಗಳು ನಡೀತಾ ಇದೆ. ಎಲ್ಲರಿಗೂ ಪ್ರಸಾದ, ತೀರ್ಥ ಪ್ರಸಾದ ಇರುತ್ತೆ. ಎಲ್ಲರೂ ಸಾವಧಾನವಾಗಿ ಕೂತ್ಕೊಂಡು ಹೋಮ ಎಲ್ಲ ನೋಡಿ, ಬ್ರಹ್ಮರಥೋತ್ಸವ ನೋಡಿ, ದೇವ್ರ ಪ್ರಸಾದ ಊಟ ಮಾಡಿಕೊಂಡು ಹೋಗಬೇಕು.